ಅಲ ಅಪಾರ್ಟ್ಮೆಂಟ್ ಆಂಟಿ, ಮೈಸೂರು ಮಲ್ಲಿಗೆ, ಮಂಗಳೂರು ಕೆಂಡ ಸಂಪಿಗೆ. ಇದ್ಯಾವ್ದಿದು? ಕಾವ್ಯ ಡ್ರಿಲ್ಲರ್. ಅಲ್ಲಿ ಎಲ್ಲಿಂದ ಹಿಡ್ಕೊಂಬಂದ್ರೆ ಇವನ್ನೆಲ್ಲಾನು? ಕಾಮಸೂತ್ರ 64 ವಿದ್ಯೆನೂ ಅರದು ಕುಡಿದು ಬಿಟ್ಟಿದಿರಲ್ಲೋ. ನನ್ನ ಮಕ್ಕಳ ಪ್ಯಾಂಟು ಶರ್ಟು ಬಿಚ್ಚಿಬಿಟ್ಟು ಎಲ್ಲರನ್ನು ಬೆತ್ತಲೆ ಮಾಡಿ ನೆಟ್ಟಲ್ಲಿ ಹಾಕ್ಬಿಡ್ತೀನಿ. ಬೆತ್ತಲೆ ಬಾಯ್ಸು ಡನ್ ಡನ್ ಅಂದ್ಬಿಟ್ಟು. ಹೆಂಗಿದೆ ರೀ ಟೈಟ್ಲು? ಸೂಪರ್ ಸರ್. ಹಾಕ್ಲಾ? ಪ್ಲೀಸ್ ಸರ್, ಬಿಟ್ಬಿಡಿ ಸರ್. ನನ್ನ ಮಕ್ಕಳ ಅಪ್ಪ ಅಮ್ಮ ಚೆನ್ನಾಗಿ ಓದ್ಲಿ ಅಂತ ಕಾಲೇಜಿಗೆ ಕಳ್ಸ್ರೆ ನನ್ನ ಮಕ್ಕಳ ಇಂಥ ಕೆಲಸ ಮಾಡ್ತೀರಾ ನೀವು? ನಿಮ್ ಮೇಡಮ್ನು ಬಿಟ್ಟಿಲ್ವಲ್ರೋ? ನಿಮ್ಮ ಅಕ್ಕ ತಂಗಿ ಅಮ್ಮಂದು ತೆಗೆದ್ಬಿಟ್ಟು ನೆಟ್ಗೆ ಹಾಕ್ಬಿಡ್ತೀರಾ ನೀವು? ನಿಮ್ಮ ಅಪ್ಪನ ಹೆಸರು? ಗುರುಮೂರ್ತಿ ಸರ್. ಏನ್ ಮಾಡ್ತಾರೆ? ದೇವ್ರ ಪೂಜೆ ಮಾಡ್ತಾರೆ ಸರ್. ದೇವ್ರ ಪೂಜೆ? ಬರ ಹಿಂದೆ. ನಿಮ್ಮಪ್ಪ? LKB ಹಾಲಪ್ಪ ಸರ್. ಹಾಲಪ್ಪ? ಹ್ಞೂ ಸರ್. ಏನ್ ಮಾಡ್ತಾರೆ? ವೈನ್ ಸ್ಟೋರ್ ಇಟ್ಟಿದ್ದಾರೆ ಸರ್. ವೈನ್ ಸ್ಟೋರು? ನೀನು ನಿಮ್ಮಪ್ಪನ ಇಬ್ಬರು ಸೇರ್ಸಿ ಅರೆಸ್ಟ್ ಮಾಡ್ಬೇಕು. ನಿಮ್ಮಪ್ಪ ಏನ್ ಮಾಡ್ತಾರ? ಆಚಾರ್ಯ ಸರ್. ಆಚಾರ್ಯ? ಆರಾಚಾರ್ಯ? ಹ್ಞೂ ಸರ್. ಅದೇ ನರ್ಸಿಂಗ್ ಕಾಲೇಜ್ ಇಟ್ಕೊಂಡಿದ್ರಲ್ಲ ಅವ್ರ ತಾನೆ? ಹೌದು ಸರ್. ನಿಮ್ಮಪ್ಪ ಓಡಾಡ್ಕೊಂಡು ಹುಚ್ಚೋಯ್ತಾನೆ, ನೀನು ಆಕಾಶಕ್ಕೆ ತೋರಿಸ್ಕೊಂಡು ಹುಚ್ಚೋಯ್. ಸ್ಕೌಂಡ್ರಲ್ ಗೆಟ್ ಔಟ್. ನಿಮ್ಮಪ್ಪನ? ವಿಶ್ವನಾಥ್. ಯಾವ ವಿಶ್ವನಾಥ್? ACP ಅಂಕಲ್. ACP? ನಮ್ ಡಿಪಾರ್ಟ್ಮೆಂಟು? ಹೇಗಂತ ಶೂಟ್ ಮಾಡ್ರಿ ಅವನ್ನ. ಬೇಡ ಅಂಕಲ್, ಬೇಡ ಅಂಕಲ್, ಬಿಟ್ಬಿಡಿ. ಡಿಪಾರ್ಟ್ಮೆಂಟ್ ಹೋಗೋಣ ಮಾಡ್ತೀಯ ನೀನಾ? ಮ್ಯೂಸಿಕ್ ಡೈರೆಕ್ಟರ್ ಸರ್. ಮ್ಯೂಸಿಕ್? ಏನ್ ಮ್ಯೂಸಿಕ್? ಭಕ್ತಿಗೀತೆ ಸರ್. ಭಕ್ತಿಗೀತೆ? ನಿನ್ ದೇವ್ರ ಪಿಕ್ಚರ್ ಹೀರೋ ಆಗ್ಬಿಡು. ನಿಮ್ಮ ಅಪ್ಪನೇ ಮ್ಯೂಸಿಕ್ ಮಾಡ್ತಾರೆ. ಏನ್ರಿ ಮಾಡೋದೇವ್ರ ಎಲ್ಲಾರ್ನು? ಎನ್ಕೌಂಟ್ರ್ ಮಾಡಮ್ ಬಿಡಿ ಸರ್. ಲೇ, ಎಕ್ಸಾಮ್ ಇದೆ ಅಂತ ಸುಮ್ಮನೆ ಬಿಡ್ತಾ ಇದೀನಿ. ಇನ್ನೊಂದ್ ಸರ್ತಿ ಈ ತರದ್ ಮಾಡಿ ತಗಲಾಕೊಂಡ್ರೆ ಚಮಡ ನಿಕ್ಕಲ್ 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 ಮಾಡ್ಬಿಡ್ತೀನಿ. ಅಂಕಲ್ ಸೆಲ್ ಫೋನ್. ಅಂಕಲ್ ಸೆಲ್ ಫೋನ್ ಬೇಕಾ ನಿಂಗೆ? ನೀನ್ ಆಚಾರ್ಯನ್ ಮಗ ಅಲ್ವಾ? ಹೌದು ಅಂಕಲ್. ತಗೊಳ ಕೆಣ್ ಸಂಪಿಗೆ ನೋಡುವಂತೆ. ಹಲೋ ಸರ್, ಆ ಹುಡುಗನು ಅವ್ರ ತಾಯಿನೂ ಸ್ಟೇಷನ್ ಬಂದಿದ್ದಾರೆ ಸರ್. ನೀವು ಹೇಳ್ದಂಗೆ ಹುಡುಗನಿಗೆ ನೀರ್ ಗ್ಲಾಸ್ ಕೊಟ್ಟು ಫಿಂಗರ್ ಪ್ರಿಂಟ್ಸ್ ತೊಗೊಂಡಿದ್ದೀನಿ ಸರ್. ರೀ, ಅದನ್ನ ಲ್ಯಾಬ್ ಕಳಿಸ್ರಿ. ಆಗ್ಲೇ ಟೆಸ್ಟ್ ಕಳ್ತಿದ್ದೀನಿ ಸರ್. ನಾನು ಬರೋದ್ರೊಳಗೆ ರಿಪೋರ್ಟ್ ರೆಡಿ ಇರಬೇಕು. ಸರಿ ಸರ್. ಪೊಲೀಸು ಅಂದ್ರೆ ಏನು ಅಂತ ತೋರಿಸ್ತೀನಿ. ಫೋನ್ ಎತ್ತಲ್ವಾ? ನಿಮ್ ಇಷ್ಟದಂಗ್ ಮಾಡಕ್ಕಾಗಲ್ಲ ಕಣ್ರಿ, ಇದು ಡಿಪಾರ್ಟ್ಮೆಂಟ್. ಇದು ಸರ್, ಕಾಫಿ ತಿಂಡಿ ಬಿಲ್ಲು. ಎಲ್ಲ ನಾನು ಹೇಳ್ದಂಗಾಗಬೇಕು. ಇಲ್ಲ ಸಿವಿಯರ್ ಆಕ್ಷನ್ ತಗೊಂಡ್ಬಿಡ್ತೀನಿ. ಆಯ್ತು ಸರ್. ಎಲ್ಲ ಯಾರು ಕೊಟ್ಟು ಸರ್? ಅಕ್ವೀಸ್ ಫೈಲಲ್ಲಿ ಸರ್ ಇಲ್ಲಿ. ಇವ್ರು ಯಾರು? ಆ ಹುಡುಗನ್ ತಾಯಿ ಸರ್. ಬುದ್ಧಿ ಇಲ್ಲ ನಿಮ್ಗೆ? ಇಲ್ಲೇ ಕುಣಿಸಿದೀರಾ? ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಕಳಿಸ್ರಿ ಆಚೆ. ಮೇಡಮ್, ಟೆನ್ಷನ್ ಇದ್ದಾರೆ. ಅವ್ನು ಬೇಕಾ ಮಾತಾಡಿವಂತೆ. ಬನ್ನಿ ಮೇಡಮ್. ಹಲೋ, ನಡೀರಿ. ಅಲ್ಲ ರೀ, ಎನ್ಕ್ವೈರಿಗೆ ಅಂತ ಕರ್ಸ್ಬಿಟ್ಟು ನನ್ ಮಗ ಬೇರೆ ಒಳಗಡೆನೆ ಇದ್ದಾನೆ. ಮೇಡಮ್, ನಿಮ್ ಹುಡುಗ ಏನಾಗಲ್ಲ, ಹೋಗಿ ಕೂತ್ಕೊಳ್ಳಿ ಹೋಗಿ. ಅಭಯ್ ಸಿಂಗ್ ಸರ್, ಏನ್ ಹೇಳ್ತೀರಿ ರಿಪೋರ್ಟು? ಈ ಆಸಿಡ್ ಬಾಟ್ಲು ಮತ್ತೆ ಗ್ಲಾಸ್ ಎರಡು ಮೇಲೆ ಫಿಂಗರ್ ಪ್ರಿಂಟ್ಸ್ ಇವಂದೇ ಅಂತ ಕನ್ಫರ್ಮ್ ಆಗಿದೆ ಸರ್. ಜಗದೀಶ್ ಬರ್ಕೊಳಯ್ಯ. IPC ಸೆಕ್ಷನ್ 307 ಕಾವ್ಯ ಎಂಬ ಅಪ್ರಾಪ್ತ ಬಾಲಕಿಯ ಮೇಲೆ ಮಾರಣಾಂತಿಕ ಹಲ್ಲೆ ಮತ್ತು ಕೊಲೆ ಪ್ರಯತ್ನ. ಲಕ್ಷ್ಮಿ ಎಂಬ ಅಪ್ರಾಪ್ತ ಬಾಲಕಿಯ ಮೇಲೆ ಆಸಿಡ್ ಎಂಬ ಮಾರಣಾಂತಿಕ ವಸ್ತುವಿನಿಂದ ದಾಳಿ ಮತ್ತು ಕೊಲೆ ಪ್ರಯತ್ನ. ಮತ್ತು ಸೆಕ್ಷನ್ 354 ಹೆಣ್ಣಿನ ಗುಪ್ತ ಭಾಗಗಳನ್ನು ಚಿತ್ರೀಕರಣ ಮಾಡಿ ಸ್ನೇಹಿತರಿಗೆಲ್ಲ ರವಾನೆ. ಇದು ಸೈಬರ್ ಕ್ರೈಮ್. ಎಲ್ಲ ಕೇಸು ಇವನ್ ಮೇಲೆ ಹಾಕಿ ಒದ್ದು ಒಳಗಾಕ್ರಿ ಇವನ. ಅಂಕಲ್. ಹೇಯ್ ಅಂಕಲ್? ಯಾರು ಅಂಕಲ್? ಹೇಯ್, ಇವನು ಬಾಯ್ ಬಿಡ್ಲಿ ಅಂದ್ರೆ ಏರೋಪ್ಲೇನ್ ಹತ್ತಿಸ್ರೆ ಜಾಯಿಂಟ್ ನಿಕ್ಕಲ್ ಮಾಡ್ರಿ ಹೇಳ್ತೀನಿ. ಸರ್ ಬರ್ತೀನಿ. ಹೇಳ್ತೀನಿ ಸರ್. ಸರ್ ಎಲ್ಲ ನಾನೇ ಮಾಡಿದ್ದೆ ಸರ್. ಸರ್ ಹೇಳ್ತೀನಿ ಸರ್. ಸರ್ ಸರ್ ಬಿಡ್ರಿ ಅವನ್ನ. ವಿಜಯ್, ಎಲ್ರಿ ಇದ್ದೀರಾ? ಇಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಏನ್ ನಡೀತಾ ಇದೆ ಗೊತ್ತಾ? ಹೇಳು. ಸರ್ ನಾನೇ ಮಾಡಿದ್ದು ಸರ್. ಅವತ್ತು ಅವ್ರ ಪಾರ್ಕಿಂಗ್ ಜಾಗದಲ್ಲಿ ನನ್ನ ಕಾರ್ ನಿಲ್ಸಿ ಅವ್ರ ಮನೇಲಿ ಯಾರು ಇಲ್ದೇ ಇರ್ಬೇಕಾದ್ರೆ ಕಾವ್ಯನ್ ಮುಖಕ್ಕೆ ಆಸಿಡ್ ಹಾಕ್ಬೇಕು ಅಂತ ಪ್ಲಾನ್ ಮಾಡಿದ್ದೆ. ಅವಳು ಮನೆ ಕೆಲಸದವಳು ಅಂತ ಆಸಿಡ್ ಹಾಕಿದ್ಮೇಲೆ ಗೊತ್ತಾಗಿದ್ದು ಸರ್. ಐ ಆಮ್ ಸಾರಿ ಸರ್. ಸಾರಿ ಅಂತ? ಸಾರಿ ಏನೇನ್ ಬೇಕೋ ಎಲ್ಲ ಬರ್ಸ್ಕೊಂಡು ಎಲ್ಲೆಲ್ಲಿ ಬೇಕೋ ಎಲ್ಲಾ ಕಡೆ ಸೆನಕ್ಸ್ಕೊಡ್ರಿ. ಕರ್ಕೊಂಡೋಗ್ರಿ ಸರ್. ಪ್ಲೀಸ್ ಸರ್. ಮಿನಿಸ್ಟರ್ ಎಲ್ಲೋ ಕೂತಿದ್ದಾನೋ.
ಏನಂತ ಹೇಳ್ರಿ ಅಮ್ಮ? ಆ ಅಮ್ಮ ನಿಮ್ಮ ಕಸಿನ್ ಮಿನಿಸ್ಟರ್ಗೆ ಬಾಲ ಪರಿಚಯ ಅಂತ ಸರ್, ನಿಮ್ಮ ಹತ್ರ ಹೇಳಕ್ ಕೇಳಿದ್ರು. ಗೊತ್ತು ಬಿಡ್ರಿ, ಆ ಅಮ್ಮ ಮಿನಿಸ್ಟರ್ ಕೈಲಿ ಫೋನ್ ಮಾಡಿಸ್ಬಿಟ್ಟು ಎಲ್ಲ ಓಸಿಲೆ ಕೆಲಸ ಮಾಡಿಸ್ಕೊಳ್ಳೋಣ ಅಂತ. ಗೊತ್ತಲ್ಲ ಹಳೆ ಕೇಸು ಅದೇ ರೀ. ಯಾವ್ದೋ ಸ್ಕೂಲ್ಗೆ ಓನರ್ ಅಂತೆ. ಅವಳಿಂದ ಮಿನಿಸ್ಟ್ರಿಗೆ ಲಾಭ, ನಮ್ಗೇನ್ರಿ ಲಾಭ? ಮಿನಿಸ್ಟರ್ ಫೋನ್ ಮಾಡ್ತಾರೆ, ನೋಡ್ಕೊಂಡ್ರಾಯ್ತು. ಓಕೆಪ್ಪ. ಅಣ್ಣ, ಲೇ ರೇವಣ್ಣ, ಅವಳು ನೋಡಿದ್ರೆ ಅದ್ ಯಾಕ್ಲ ಪ್ಯಾಂಟ್ ಇರುವೆ ಬಿಟ್ಕೊಂಡಂಗ ಆಡ್ತೀಯ? ದೊಡ್ಡ ಕೇಸ್ ಅದು. 2 ಸರಿ ನಾನೇ ರೈಟ್ ಮಾಡಿದ್ದೀನಿ. ಫೋನ್ ಮಾಡ್ರು ಎತ್ತಲ್ಲ ಅಂತಲ್ಲ ಅವಳು. ಎಚ್ಕೊಬ್ಬ ಅವಳಿಗೆ. ಮುಂಚೆ ಅಷ್ಟಿಲ್ಲ ಕಣ, ನಾನೇ ಅರ್ಧ ಕರಗಿಸಿದ್ದೀನಿ. ನಿನಗೆ ಭಯ ಬಿದ್ದು ಫೋನ್ ಎತ್ತಿಲ್ಲ ಅಷ್ಟೇ ಅವಳು. ಈಗ ಅವಳು ಸ್ಕೂಲ್ ಕರೆಸ್ಪಾಂಡೆಂಟ್ ಕಣ. ಅಣ್ಣ, ಅವಳು ಇವತ್ತು ಏನೇ ಆಗಿರ್ಬೋದು, ರೆಸ್ಪಾಂಡೇ ಮಾಡಲ್ಲ. ಈಗ ನೀವ್ ಹೇಳಿದೀನಿ ಇವತ್ತಿನವ್ರಿಗೆ ಏನಾರು ಮಾಡದೇ ಇದೀನಾ? ಮಾಡಿದ್ಯಾ ಕಣ, ಇಲ್ಲ ಅಂತ ಹೇಳಕ್ ಆಗುತ್ತಾ? ಮತ್ತೆ ನೀವು ಇದೊಂದು ವಿಷಯದಲ್ಲಿ ರೆಕಮೆಂಡ್ ಮಾಡಬೇಡಿ ಅಣ್ಣ. ನೀನು ಅಂತ ಗೊತ್ತಿಲ್ಲದೆ ಅವಳು ಫೋನ್ ಎತ್ತಿಲ್ಲ ಕಣ. ಸ್ಟೇಷನ್ಗೆ ಬಂದ್ಮೇಲೆ ನೀನು ಅಂತ ಗೊತ್ತಾಗಿರೋದು. ನಿನ್ನ ಆರ್ಭಟ ನೋಡಿ ಭಯ ಬಿದ್ದು ಅವಳು ಇಲ್ಲಿವರೆಗೂ ಓಡ್ ಬಂದಿದ್ದಾಳೆ ಗೊತ್ತಾ? ಲೈ, ಅವಳು ನಮ್ಮಳೆ ಕಣ್ಲ, ನಮ್ ಕ್ಯಾಸ್ಟಯ್ಯ. FIR ಬೇರೆ ಹಾಕ್ಬಿಟ್ಟಿದ್ದೀನಲ್ಲ. ಲೈ, ಬಿಳಿ ಪಾರ್ವಾಳನ ಕರಿ ಕಾಗೆ ಅಂತ ಸಾಬೀತ್ ಮಾಡೋನ್ ನೀನು. ನಿನಗ್ ನಾನು ಹೇಳ್ಕೊಡ್ಬೇಕಾ? ಅದಲ್ಲಣ್ಣ, ಸ್ಟಾಫ್ಗೆಲ್ಲ ಗೊತ್ತಾಗ್ಬಿಟ್ಟಿದೆ. ದುಡ್ಡು ಸ್ವಲ್ಪ ಜಾಸ್ತಿ ಆಗುತ್ತೆ. ದುಡ್ಡು ತಾನೆ, ಇನ್ನೊಂದು ಅರ್ಧ ಗಂಟೆಗೆ ಬರುತ್ತೆ. ಲೈ ಜಯಲಕ್ಷ್ಮಿ, ದುಡ್ಡು ತಂದಿದ್ಯೇನೆ? ನೀನು ದುಡ್ಡು ತಗೊಂಡು ಸ್ಟೇಷನ್ಗೆ ಹೋಗು, ಮಿಕ್ಕಿದ್ ನಾನ್ ನೋಡ್ಕೋತೀನಿ. ಈಗ ಅವಳು ಎಷ್ಟು ದುಡ್ಡು ಕೊಡಕ್ಕೂ ರೆಡಿ ಅವಳೆ ಕಣ್ಲ. ಯಾಕೆ ಅಂದ್ರೆ ಅವಳು ಮಗನ ಹೆಸರು ಪೇಪರು ಟಿವಿಲಿ ಬಂದ್ರೆ ಅವಳು ಸ್ಕೂಲ್ಗೆ ಕೆಟ್ಟ ಹೆಸರು ಬರ್ತದೆ ಅಂತ ಕಣ್ಲ. ಅಷ್ಟೇ ಅಲ್ಲ, ಅವಳ ಬಿಸ್ನೆಸ್ಗೆ ತೊಂದರೆ ಆಗುತ್ತೆ ಅಂತ ಸ್ಕೂಲಲ್ಲಿ ತಗೊಂಡಿರೋ ಡೊನೇಷನ್ ದುಡ್ಡೆಲ್ಲ ಬಾಚ್ಕೊಂಡು ನೀನ್ ತಕ್ ಬತ್ತಾವಳೆ. ತಾಕೊಂಡ್ ಬಿಟ್ಟು ಕಳಿಸ್ಲಾತಾಗೆ. ಆಯ್ತಣ್ಣ. ಸರಿ ಅಣ್ಣ. ಹೋಟೆಲ್ ಕೆಲಸದವನಿಂದ ಅಮಾಯಕಿ ಲಕ್ಷ್ಮಿ ಮೇಲೆ ಆಸಿಡ್ ದಾಳಿ. ಹೇಳು ಹೇಳು ಮದೇವ, ಹೇಳು. ಅವತ್ತು ಪೊಲೀಸ್ ಸ್ಟೇಷನ್ ಅಲ್ಲಿ ಏನಂದರಿ? ಅವ್ನ ಎಷ್ಟು ಹೊಡೆದ್ರು ಒಪ್ಕೋತಲ್ಲ ಸರ್? ಸಾಯಿಸಿಲ್ಲ ತಾನೆ? ಇಲ್ಲ ಸರ್. ರೀ, ಅಕ್ಕ ಬಿಚ್ಚ್ರಿ. ಬೆತ್ತಿಗೆ ತಿಂಡಿ ಏನಾದ್ರು ಕೊಟ್ಟಿದ್ದೀರಾ? ಇಲ್ಲ ಸರ್. ಏನು? ಹೋಗ್ ತಿಂಡಿ ತಗೊಂಬನ್ನಿ, ಬೇಗ ಬನ್ನಿ. ಹೆಂಗ್ ಹೊಡೆದಿದ್ರಲ್ರಿ? ನೀವು ಮನುಷ್ಯನ ನೀವು? ನೀವು ಮನುಷ್ಯತ್ವ ಅಲ್ವಾ? ಹಂಗೇನು ಹೊಡೆಯೋದು? ಹೋಗಿ ಅಲ್ಲ, ಆ ನೀರು ಕೊಡಿ. ನಾನು ಬರ್ಲಿಲ್ಲ ಅಂದ್ರೆ ಸಾಯಿಸ್ಬಿಡ್ತಾ ಇದ್ರಿ ನೀವು. ತೊಗೊಳಪ್ಪ, ಕುಡಿ, ನೀರು ಕುಡಿ. ನಿಧಾನ ಕುಡಿ, ನಿಧಾನ, ಹೆದರ್ಕೋಬೇಡ, ನಾನಿದ್ದೀನಿ. ಹೇಯ್, ಕೈ ಕೊಡು, ಕೊಡು ಕೈಗೆ. ರಾಸ್ಕಲ್, ತಿನ್ನಪ್ಪ, ತಿನ್ನು. Get out! ನಿಧಾನ, ನಿಧಾನ. ನೀರು ಕುಡಿ, ತೊಳ್ಕೊ, ಅದರಲ್ಲ ತೊಳ್ಕೊ.
ಅಲ್ಲಿಡಯ್ಯ ತಗೋ. ಏನು ಮಾಡಿಲ್ಲ ಸರ್, ನಿಜವಾಗ್ಲೂ ನಾನೇನು ಮಾಡಿಲ್ಲ ಸರ್. ಯಾರು ಮಾಡಿದಾರೆ ಅಂತಾನು ಗೊತ್ತು, ನೀನು ಆ ಹುಡುಗಿನ ಎಷ್ಟು ಪ್ರೀತಿಸ್ತೀಯ ಅಂತಾನು ಗೊತ್ತು. ನಾನೇನ್ ಮಾಡ್ಲಿ? ಆಸಿಡ್ ಹಾಕಿ ಆ ಹುಡುಗಿ ಮುಖ ಅರ್ಧ ಸುಟ್ಟೋಗ್ಬಿಟ್ಟಿದೆ. ಅಯ್ಯೋ ಸರ್, ಲಕ್ಷ್ಮಿ 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 ಏ ಮಾದ. ಲಕ್ಷ್ಮಿ ದೇವ್ರಿಗೆ ಹಿಂಗ್ ಮಾಡಬಾರ್ದಾಗಿತ್ತು. ಅಲ್ಬೇಡ. ಲಕ್ಷ್ಮಿ ಪಾಪ ನೋಡಿದ್ ನನಗೇ ತಡ್ಕೊಳಕ್ ಆಗ್ಲಿಲ್ಲ, ಇನ್ನಿನ್ ಪ್ರೀತಿ ಮಾಡ್ದನು ನೀನ್ ಹೆಂಗ್ ತಡ್ಕೋತೀಯ? ಲಕ್ಷ್ಮಿ ಪಾಪ ಅಯ್ಯೋ ಲಕ್ಷ್ಮಿ ಪಾಪ ಡಾಕ್ಟರ್ ಹೇಳಿದ್ದಾರೆ ಪ್ಲಾಸ್ಟಿಕ್ ಸರ್ಜರಿ ಮಾಡಿ ಮುಖ ಸರ್ ಮಾಡಬಹುದು ಅಂತ. ಆದ್ರೆ ನನಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಆ ಹುಡುಗಿ ಮುಖ ಮೊದಲ ತರ ಆಗ್ಬೇಕು, ಹೌದ್ ತಾನೆ? ಆಗತ್ತೆ, ಅದಕ್ಕೊಂದು ದಾರಿ ಇದೆ. ನಾನು ಹೇಳ್ದಂಗೆ ಕೇಳ್ತೀಯಾ? ಕೇಳ್ತೇನೆ. ನಿನ್ನ ಹುಡುಗಿಗೆ ಆಸಿಡ್ ಹಾಕ್ದವನ್ನ ಅರೆಸ್ಟ್ ಮಾಡಿದ್ದೀವಿ. ಆದ್ರೆ ನಿನ್ನ ಹುಡುಗಿಗೆ ಆಸಿಡ್ ಹಾಕ್ಬೇಕು ಅಂತ ಹಾಕ್ಲಿಲ್ಲ. ಅವನ್ ಟಾರ್ಗೆಟ್ ಇದ್ದಿದ್ದ ಓನರ್ ಮಗಳನ್ನ. ನಿನ್ನ ಹುಡುಗಿ ಬಾಗಲ್ ತೆಗೆದ್ಲು, ಆ ಹುಡುಗಿ ಅಂದ್ಕೊಂಡು ಇವನು ಆಸಿಡ್ ಹಾಕ್ಬಿಟ್ಟ. ನಾಯಿ ಅವ್ನು ಈಸಿಯಾಗಿ ಜೈಲಿಗೆ ಕಳಿಸ್ಬಿಡ್ತೀನಿ. ದುಡ್ಡು ಜಾಸ್ತಿ ಇದೆ, ಲಾಯರ್ ನಿಡ್ತಾರೆ, ಈಚನೂ ಬಂದ್ಬಿಡ್ತಾನೆ. ಅವರಮ್ಮ ದುಡ್ಡು ನೋಡು, ಶಿಕ್ಷೆನೂ ಆಗುತ್ತೆ. ನಿನ್ನ ಹುಡುಗಿಗೆ ಏನ್ ಪ್ರಯೋಜನ? ಏನ್ ಪ್ರಯೋಜನ? ಅದಕ್ಕೆ ಕೋರ್ಟ್ನಲ್ಲಿ ಆಸಿಡ್ ಹಾಕಿದ್ದು ನಾನೊಂದು ಒಪ್ಕೊಂಬಿಡು. ಯಾಕೆ ಹೇಳಿ ಸರ್? ಹೋಗಿ ಹೋಗಿ ಲಕ್ಷ್ಮಿ ಮೇಲೆ ನಾನು ಯಾಕೆ ಹೇಳಿ ಸರ್ ಇದನ್ನ? ತುಂಬಾ ಕಷ್ಟನೇ, ತುಂಬಾ ಕಷ್ಟ. ನೀನು ಕೋರ್ಟಲ್ಲಿ ಒಪ್ಕೊಂಡ್ರೆ ಲಾಯರ್ ಕೊಡ್ತಾರಲ್ಲ ಲಕ್ಷಾಂತರ ರೂಪಾಯಿ ದುಡ್ಡು, ಆ ದುಡ್ಡಲ್ಲಿ ಆ ಹುಡುಗಿಗೆ ಆಪರೇಷನ್ ಮಾಡಿಸಿ ಅಂತ ನಾನು ಹೇಳ್ತೀನಿ. ಆಮೇಲೆ ನಾನೇ ಆ ಹುಡುಗಿ ಹತ್ರ ಹೋಗಿ ಮಾದೇವ ತಪ್ಪು ಮಾಡಿಲ್ಲ, ನಿನ್ನ ಮುಖ ಸರ್ವೋಗ್ಲಿ ಅಂತ ಕೋರ್ಟಲ್ಲಿ ಸುಳ್ಳು ಹೇಳ್ದಂತ ಇರೋ ಸತ್ಯ ಹೇಳ್ಬಿಡ್ತೀನಿ. ದೇವರಾಣೆ ನನ್ನ ನಂಬಪ್ಪ, ನನ್ನ ನಂಬು. ಇದು ಬಿಟ್ರೆ ಬೇರೆ ಏನು ಗೊತ್ತಾಗ್ತಿಲ್ಲಪ್ಪ ನನಗೆ. ಏನಮ್ಮಮ್ಮ ಅಂದ್ರೆ 7 ವರ್ಷ ಶಿಕ್ಷೆ ಆಗುತ್ತೆ, ಅಲ್ಲಿ ಕಚ್ಕೊಂಬಿಟ್ರೆ 7 ವರ್ಷ ಗೊತ್ತೇ ಆಗೋದಿಲ್ಲ. ನೀನು ಒಪ್ಕೊಂಡ್ರೆ 4 ತಿಂಗಳ ತೀರ್ಪು ಬರುತ್ತೆ. ಅಷ್ಟಲ್ಲಿ ನಿಮ್ಮ ಹುಡುಗಿ ಮುಖನೂ ಸರಿ ಹೋಗಿರುತ್ತೆ. ತೀರ್ಪು ಬರೋ ದಿವಸ ನಾನೇ ಖುದ್ದಾಗಿ ಒಂದ್ ನಿಮಿಷ ನೀನು ಕೊಡಿಸಿರೋ ಸೀರೆ ಉಡಿಸಿ ನಿಮ್ಮಿಬ್ಬರನ್ನು ಭೇಟಿ ಮಾಡಿಸ್ತೀನಿ. ಇದ್ರಲ್ಲಿ ನಿನ್ನ ಇಷ್ಟಪ್ಪ.